ಆಪರೇಷನ್ ಕಮಲದಿಂದ ಬಿಜೆಪಿ ಹೈಕಮಾಂಡ್ ಈಗ ದೂರ ಉಳಿತಿದ್ಯಾ, ಅವ್ರಿಗೂ ಕೂಡ ಬೇಡ ಅಂತ ಅನ್ಸ್ಬಿಟ್ಟಿದ್ಯಾ? ಆ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಿದ್ಯಾ ಅಂತ ರಾಜ್ಯ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರ ವರಿಷ್ಠರು. ಏನು ರಾಜ್ಯ ನಾಯಕರ ಈ ಪ್ಲಾನ್ ಏನಿತ್ತು ಅದು ಹೈಕಮಾಂಡ್ಗೆ ಈಗ ಅಷ್ಟು ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಿಲ್ವಾ? ರಾಜ್ಯದ ನಾಯಕರಿಂದ ಈಗ ಬಿಜೆಪಿಯ ಹೈಕಮಾಂಡ್ ಅಂತರವನ್ನ ಕಾಯ್ದುಕೊಂಡಿದ್ಯಾ? ಇದುವರೆಗೂ ಕೂಡ ಆಪರೇಷನ್ ಬಗ್ಗೆ ತುಟಿ ಬಿಚ್ಚಿಲ್ಲ ವರಿಷ್ಠರು. ಆಪರೇಷನ್ ಕಮಲದಿಂದ ಬಿಜೆಪಿಯ ವರಿಷ್ಠರು ಈಗ ಜಾಣ್ಮೆಯ ನಡೆಯನ್ನ ನಡೆಸ್ತಾ ಇದ್ದಾರೆ ಅಂತ ರಾಜ್ಯ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗ್ಬಾರ್ದು ಅನ್ನೊಂದು ನಡೆ ಇರಬಹುದು. ಅವಕಾಶ ಸಿಕ್ಕರೆ ಮಾತ್ರ ಆಪರೇಷನ್. ಕಾರ್ಯಕಾರಿಣಿಯ ಬಳಿಕ ಅಂತರವನ್ನ ವರಿಷ್ಠರು ಕಾಯ್ದುಕೊಂಡಿದ್ದಾರೆ. ಗುರುಗ್ರಾಮದ ರೆಸಾರ್ಟ್ ನಲ್ಲಿ ರಾಜ್ಯದ ಬಿಜೆಪಿಯ ಶಾಸಕರು ಇದ್ದಾರೆ. ಅವಕಾಶ ಸಿಕ್ಕರೆ ಮಾತ್ರ ಸರ್ಕಾರ ರಚನೆಯ ಬಗ್ಗೆ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನಿಂದ ರಾಜ್ಯ ನಾಯಕರಿಗೆ, ಬಿಜೆಪಿ ನಾಯಕರಿಗೆ ಈಗಾಗಲೇ ಸೂಚನೆ ಸಿಕ್ಕಿದೆ. ಇದುವರೆಗೂ ಕೂಡ ರೆಸಾರ್ಟ್ಗೆ ಯಾವ ವರಿಷ್ಠರು ಕೂಡ ಭೇಟಿ ಕೊಟ್ಟಿಲ್ಲ. ಆಪರೇಷನ್ ವಿಫಲವಾದ್ರೆ ಮುಖಭಂಗ ಆಗುವಂತ ಒಂದು ಭಯ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗುವಂತ ಭೀತಿ ಬಿಜೆಪಿಗೆ ಇದೆ. ಇದುವರೆಗೂ ಕೂಡ ರೆಸಾರ್ಟ್ಗೆ ಭೇಟಿ ಕೊಟ್ಟಿಲ್ಲ ಯಾವುದೇ ಜೆಡಿಎಸ್ ನ ವರಿಷ್ಠರು. ಒಂದ್ ಕಡೆ ಅಮಿತ್ ಶಾ ಅವರೇನೋ ಹುಷಾರಿಲ್ಲ, ಆರೋಗ್ಯ ಸರಿಯಿಲ್ಲ, ಓಕೆ. ಆದ್ರೆ ಇನ್ನುಳಿದಂತ ಯಾವುದೇ ಬಿಜೆಪಿಯ ವರಿಷ್ಠರು ಕೂಡ ಬಂದು ಅಲ್ಲಿ ಭೇಟಿ ಕೊಡ್ತಾ ಇಲ್ಲ. ಧರಣೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಧರಣೀಶ್, ಸದ್ಯಕ್ಕೆ ಬಿಜೆಪಿಯ ಯಾವುದೇ ಹೈಕಮಾಂಡ್ ನಾಯಕರು ಕೂಡ ವರಿಷ್ಠರು ಕೂಡ ಬಂದಲ್ಲಿ ಭೇಟಿ ಕೊಟ್ಟಿಲ್ಲ. ಯಾಕಂದ್ರೆ ಒಂದ್ ಕಡೆ ಅಮಿತ್ ಶಾ ಅವ್ರಿಗೇನೋ ಆರೋಗ್ಯ ಸರಿಯಿಲ್ಲ, ಫೈನ್. ಬೇರೆ ಯಾರಾದ್ರೂ ಬಂದಲ್ಲಿ ಮೀಟ್ ಮಾಡಬಹುದಾಗಿತ್ತು. ಈ ಒಂದು ಪ್ಲಾನ್ ಬಗ್ಗೆ ಏನೇನಾಗ್ತಿದೆ ಯಾರು ಕೂಡ ಬರ್ತಿಲ್ಲ. ಏನು ಅಂತ ಸದ್ಯಕ್ಕೆ ಆ ಒಂದು ದೂರವನ್ನ ಮೇಂಟೈನ್ ಮಾಡ್ತಿದ್ದಾರೆ. ಯಡಿಯೂರಪ್ಪ ಬಿಜೆಪಿ ಹೈಕಮಾಂಡ್ ನ ಹಸಿರು ನಿಶಾನೆಯನ್ನ ಪಡೆದೇನೆ ಈ ಕೆಲಸಕ್ಕೆ ಕೈ ಹಾಕಿದ್ರು. ಯಾಕೆಂದ್ರೆ ಹಿಂದೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದಾಗ ಎಲ್ಲ ದೂರು ಕೂಡ ಯಡಿಯೂರಪ್ಪ ಮೇಲೆ ಬಂದಿತ್ತು. ಯಡಿಯೂರಪ್ಪ ಅವರ ಅವಸರದ ನಡೆಯಿಂದಾಗಿ ಆಪರೇಷನ್ ಕಮಲ ವಿಫಲ ಆಯ್ತು, ಬಿಜೆಪಿಗೆ ಮುಖಭಂಗ ಆಯ್ತು ಅನ್ನುವಂತ ಆರೋಪಗಳು ಕೇಳಿ ಬಂದಿದ್ವು. ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಈ ಬಾರಿ ಒಂದು ಜಾಣ್ಮೆಯ ಹೆಜ್ಜೆಯನ್ನ ಇಟ್ಟಿದ್ರು. ಹೈಕಮಾಂಡ್ ಅನ್ನ ಮೊದಲಿಗೆ ಮನವೊಲಿಸಿಕೊಂಡು ಆ ನಂತರದಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರು. ಅದರ ಭಾಗವಾಗಿಯೇ ಈ ಬಾರಿ ತನ್ನ ಶಾಸಕರನ್ನ ದೆಹಲಿಗೆ ಕರ್ಕೊಂಡು ಬಂದು ದೆಹಲಿ ರೆಸಾರ್ಟ್ನಲ್ಲಿ ಉಳಿಸ್ಲಿಕ್ಕೆ ಕೂಡ ಸಾಧ್ಯ ಆಯಿತು. ಸಹಜವಾಗಿ ಬಿಜೆಪಿ ಹೈಕಮಾಂಡ್ಗೆ ವಿಶ್ವಾಸ ಬರದೇ ಇದ್ದಿದ್ರೆ ದೆಹಲಿಯ ರೆಸಾರ್ಟ್ನಲ್ಲಿ ಉಳ್ಕೊಳ್ಳಿಕ್ಕೆ ಅನುಮತಿ ಕೊಡ್ತಿರ್ಲಿಲ್ಲ. ಅಫ್ಕೋರ್ಸ್ ಅದು ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ ಮತ್ತು ಇನ್ನೆಲ್ಲೇ ಇದ್ದಿದ್ದರೂ ಕೂಡ ಸುದ್ದಿ ಆಗ್ತಿತ್ತು. ಆದರೆ ದೆಹಲಿಯಲ್ಲಿ ಇದ್ದ ಕಾರಣಕ್ಕೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಸಕ್ಸಸ್ ಆದ್ರೆ ಅದ ಕ್ರೆಡಿಟ್ ಬಿಜೆಪಿಗೂ ಸೇರುತ್ತೆ, ರಾಜ್ಯ ಬಿಜೆಪಿಗೆ ಅಷ್ಟೇ ಅಲ್ಲ ಬಿಜೆಪಿ ಹೈಕಮಾಂಡ್ಗೂ ಕೂಡ ಸೇರುತ್ತೆ. ಆದ್ರೆ ವಿಫಲ ಆದಾಗ ಸಹಜವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಅದರ ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ. ಈಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಡಿಯೂರಪ್ಪ ಅನುಮತಿ ಪಡ್ಕೊಂಡು ಕೈ ಹಾಕಿದ್ರು, ಆದ್ರೆ ಎಲ್ಲವೂ ಕೂಡ ಯೋಜನಾಬದ್ಧವಾಗಿ ಆಗ್ಲಿಲ್ಲ, ತಡವಾಗಿ ಆಗ್ಬಿಡ್ತು. ಮತ್ತೆ ಹಂತವಾಗಿ ಮಾಡಬೇಕು ಅಂತ ಅಂದ್ಕೊಂಡಂತಹ ಆ ಯೋಜನೆಗೆ ಹಿನ್ನಡೆ ಆಯ್ತು. ಮತ್ತೆ ಅಂದ್ಕೊಂಡಷ್ಟು ಶಾಸಕರನ್ನ ರಾಜೀನಾಮೆಯನ್ನೇ ಕೊಡಿಸ್ಲಿಕ್ಕೆ ಈ ಕ್ಷಣದವರೆಗೂ ಕೂಡ ಸಾಧ್ಯ ಆಗಿಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗಿನ ಶಾಸಕರನ್ನ ರಾಜೀನಾಮೆಯನ್ನ ಕೊಡಿಸಿದ್ರೆ ಬಹುಶಃ ಹೈಕಮಾಂಡ್ಗೆ ಒಂದಷ್ಟು ವಿಶ್ವಾಸ ಆದ್ರೂ ಬರ್ತಿತ್ತೋ ಏನೋ. ಆದ್ರೆ ಈ ಕ್ಷಣದವರೆಗೆ ಒಬ್ಬ ಶಾಸಕ ಕೂಡ ರಾಜೀನಾಮೆ ಕೊಟ್ಟಿಲ್ಲದರಿಂದ ಸಹಜವಾಗಿ ಹೈಕಮಾಂಡ್ ವಲಯದಲ್ಲಿ ಅನುಮಾನಗಳು ಹುಟ್ಟಿವೆ. ಹಾಗಾಗಿ ಹೈಕಮಾಂಡ್ ಇನ್ನೂ ಹೆಚ್ಚಿನ ಮುಜುಗರ ಆಗುವಂಥದ್ದನ್ನ ತಪ್ಪಿಸ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಅಂತರ ಕಾಯ್ಕೊಳ್ತಿದೆ ಅನ್ನುವಂತ ಮಾಹಿತಿ ಇದಿವೆ. ಬೇರೆ ಯಾರಾದ್ರೂ ಇರಲಿ, ರಾಜ್ಯ ಬಿಜೆಪಿಯ ಉಸ್ತುವಾರಿ ಮುರಳೀಧರ ರಾವ್ ಕೂಡ ರೆಸಾರ್ಟ್ ಕಡೆ ಬಂದಿಲ್ಲ ಮತ್ತು ಇಡೀ ಪ್ರೋಸೆಸ್ ನಲ್ಲಿ ಇಲ್ಲ ಅಂತ ಮಾಹಿತಿಗಳು ಬರ್ತಾ ಇದಾವೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ.